ಹೆಲೋ ಮೈ ಡೇ ಸ್ಟೂಡೆಂಟ್ಸ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡೋದು CSET ಮೇ 2025 ಎಕ್ಸಾಮಿನೇಷನ್ ಬರೆಯುವ ಸ್ಟೂಡೆಂಟ್ಸ್ಗೆ ಉಪಕಾರ ಆಗುವ ರೀತಿಯಲ್ಲಿ ಈ ವಿಡಿಯೋ ಮಾಡ್ತಿದ್ದೀವಿ. ಯಾಕಂತ ಹೇಳಿದರೆ ನಾವು ಆನ್ಲೈನ್ ಎಕ್ಸಾಮಿನೇಷನ್ ಆದ ಕಾರಣ ಮ್ಯಾಕ್ಸಿಮಮ್ ನಾವು MCQ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಎಕ್ಸಾಮಿನೇಷನ್ ಡಿಫಿಕಲ್ಟ್ ಆಗುತ್ತೆ. ಸೊ ಯಾವ ಥರ ನಮಗೆ ಈ ಮಾಕ್ ಟೆಸ್ಟ್ ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು, ಯಾವ ತರಹ ನಮಗೆ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ವಿಡಿಯೋ ಕೊನೆಯ ತನಕ ನೋಡಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಒಂದು 3 ಡಿಫ್ರೆಂಟ್ ಮೆಥಡ್ಸ್ ನಾವು ಯೂಸ್ ಮಾಡಿಕೊಂಡು 3 ಡಿಫ್ರೆಂಟ್ ವೇಸ್ನಲ್ಲಿ ನಾವು MCQ ನಾವು ಕಲೀಲಿಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ಸೊ ನಾವು ಲೇಟ್ ಮಾಡದೆ ನಮಗೆ ವಿಡಿಯೋಗೆ ಹೋಗುವ. ಫಸ್ಟ್ ಕಾನ್ಸೆಪ್ಟ್ ಅಂತ ಹೇಳೋದು, ನೀವು ಗೂಗಲ್ಗೆ ಹೋಗಿ CSET ಮಾಕ್ ಟೆಸ್ಟ್ ಅಂತ ಹೇಳಿ ಸರ್ಚ್ ಮಾಡಬೇಕು. ಓಕೆ, ಸರ್ಚ್ ಮಾಡುವಾಗ ನಿಮಗೆ ಈ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ. ಇಲ್ಲಿ ನೋಡಿ ಕಾಣುತ್ತೆ. ಸೊ ಇಲ್ಲಿ ICSE ಮಾಕ್ ಟೆಸ್ಟ್ ಅಂತ ಹೇಳಿ ನಿಮಗೆ ಕಾಣೋಕೆ ಸಿಗುತ್ತೆ. ನಾನು ಜಸ್ಟ್ ಒಂದು ಜೂಮ್ ಮಾಡ್ತೀನಿ. ಇಲ್ಲಿ ನೋಡುವಾಗ ICSI CSET ಮಾಕ್ ಟೆಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದು ಜಸ್ಟ್ ಒಂದು ಕ್ಲಿಕ್ ಮಾಡಿ. ಇದರಲ್ಲಿ 2 ರೀತಿಯಲ್ಲಿ ಇದೆ. ಒಂದು, ನೀವು ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಬರೀಬಹುದು. ಸೆಕೆಂಡ್ ಅಂತ ಹೇಳೋದು ನಿಮಗೆ ಜಸ್ಟ್ PDF ತರ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಜಸ್ಟ್ ಒಂದು ಕ್ಲಿಕ್ ಮಾಡುವಾಗ ಇದೊಂದು PDF ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ಸ್ವಲ್ಪ ಕ್ವಶನ್ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ನೀವೊಂದು ಕ್ರಾಸ್ ಚೆಕ್ ಮಾಡ್ಬೋದು, ಕೆಲವುದೆಲ್ಲ ಸ್ವಲ್ಪ ರಾಂಗ್ ಇರುತ್ತೆ. ಸೊ ಈ ತರಹ ನಿಮಗೆ ರೌಂಡ್ ಆಫ್ 6 ಕ್ವಶನ್ ಆನ್ಸರ್ ಎಂಟೈರ್ ಎಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಇನ್ನು ಕೆಳಗೆ ಒಂದು 5 ಪ್ಯಾಟರ್ನ್ಸ್ ಇದೆ. ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಬರೀಬಹುದು. ಇದು ನಿಮ್ಮದು ಯುನಿಕ್ ID ಮತ್ತೊಂದು ಸೆಟ್ ಆಫ್ ಪಾಸ್ವರ್ಡ್ ನಿಮಗೆ ಮೇಲ್ ಬಂದಿರುತ್ತೆ, ನಮಗೆ ಜನರೇಟ್ ಮಾಡ್ಬೋದು. ಇದು ನಿಮಗೆ ಎಕ್ಸಾಮಿನೇಷನ್ ಬರೀದು ನಿಮಗೆ ಕಲಿಬಹುದು. ಸೊ ಇದು ಯಾವ ತರ ಬರೀಬೇಕು ಅಂದ್ರೆ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಇನ್ಸ್ಟ್ರಕ್ಷನ್ ಓದಿದ ನಂತರ ಇಲ್ಲಿ ಕೊಟ್ಟಿದ್ದಾರೆ ಪಾಸ್ವರ್ಡ್ ಏನು, ಲಾಗಿನ್ ID ಏನು, ಪಾಸ್ವರ್ಡ್ ಏನು. ICSI ಇಸ್ ಲಾಗಿನ್ ID, ICSI ಇಸ್ ದ ಪಾಸ್ವರ್ಡ್. ನಿಮಗೆ ಅದು ಆನ್ಸರ್ ಶೀಟ್ ಏನು ಡೆಲಿವರಿ ಆಗಲ್ಲ. ಇಟ್ ಮೀನ್ಸ್ ಮಾರ್ಕ್ಸ್ ಕೆಲವೊಮ್ಮೆ ಮಾತ್ರ ತೋರಿಸುತ್ತೆ, ಸ್ವಲ್ಪ ಸಿಸ್ಟಮ್ಸ್ ಎಲ್ಲ ಬರುತ್ತೆ. ಸೇಮ್ ನೀವು ಯಾವ ತರ ಫೈಲ್ ನಿಮ್ದು CSET ಎಕ್ಸಾಮಿನೇಷನ್ ಬರೀತೀರೋ ಅದೇ ರೀತಿ ನಿಮಗೆ ಫುಲ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಕರೆಕ್ಟ್ ಆಗಿ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತಿದ್ದೀನಿ. ಸೆಕೆಂಡ್ ಅಂತ ಹೇಳೋದು ಜಸ್ಟ್ CSET ಕಮ್ಯುನಿಕ್ ಅಥವಾ CSET ಈ ಬುಲೆಟಿನ್ ಅಂತ ಸರ್ಚ್ ಮಾಡುವಾಗ ನಿಮಗೆ ಈ ತರ ಬರುತ್ತೆ. ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಮಾರ್ಚ್ 2025 ನಲ್ಲಿ ಇಶ್ಯೂ ಮಾಡಿದ ಒಂದು ಗೈಡ್ಲೈನ್ ಇದೆ. ನಿಮಗೆ ಮೇ 2025 ಮೇ ಫಸ್ಟ್ ವೀಕ್ ಎಕ್ಸಾಮಿನೇಷನ್ ಬರುತ್ತೆ. ಸೊ ಏಪ್ರಿಲ್ ತನಕ ಇರುವ ಎಲ್ಲಾ ರೀತಿಯ ಚೇಂಜಸ್ ನಿಮ್ದು ಎಕ್ಸಾಮಿನೇಷನ್ಗೆ ಅಪ್ಲೈ ಆಗುತ್ತೆ. ಇಟ್ ಮೀನ್ಸ್ ಈಗ ಮಾರ್ಚ್ ಇಲ್ಲಿ ಏನು ಸರ್ ನಮಗೆ ಮಾಕ್ ಟೆಸ್ಟ್ ಅಥವಾ MCQ ಯಾವ ತರ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಸಣ್ಣ ವಿಷಯ ಮಾತ್ರ, ಇದೇನು ಓದ್ಬೇಕಂತಿಲ್ಲ, ಓದಿದ್ರೆ ಇಟ್ ಈಸ್ ಗ್ರೇಟ್. ಆದರೆ ಕೊನೆಯಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ದಿಸ್ MCQs ಅಂತ ಕೊಟ್ಟಿದ್ದಾರೆ ಎಲ್ಲ ಚಾಪ್ಟರ್ಸ್. ಇದು ಸ್ಯಾಂಪಲ್ ಕ್ವಶನ್ಸ್, ಒಂದು 5 ಕ್ವಶನ್ಸ್ ಮಾತ್ರ ಇದೆ. ಎಲ್ಲ ತಿಂಗಳಲ್ಲಿ ರಿಲೀಸ್ ಮಾಡುವಾಗಲೂ ಎಸ್ಪೆಷಲಿ ಇನ್ ಕೇಸ್ ಆಫ್ ದಿಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವ ರೀಸೆಂಟ್ ಆಗಿರುವ ಚೇಂಜಸ್ ಅನ್ನು ಕೊಟ್ಟಿದ್ದಾರೆ. ಈ ತರಹನು ನಿಮಗೆ ಏನು ಮಾಡ್ಬೋದು, ಸ್ವಲ್ಪ ಕ್ವಶನ್ಸ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಇನ್ನು 3ನೇ ಆಪ್ಷನ್ ಅಂತ ಹೇಳೋದು, ನಮ್ಮದೇ ವೆಬ್ಸೈಟ್ ಹೋಗೋದಾದ್ರೆ ಇದು ನಮ್ದು ಲೀಗಲ್ ಆಪ್ಟಿಟ್ಯೂಡ್ ಚಾಪ್ಟರ್ದು ಮಾತ್ರ ನಾನೊಂದು ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಚಾಪ್ಟರ್ ವೈಸ್ ಸ್ವಲ್ಪ ಕ್ವಶನ್ಸ್ ಇದು 2 ಸೆಟ್ ಇಂದ ತೆಗೆದು, ಫಸ್ಟ್ CSET ಮಾಕ್ ಟೆಸ್ಟ್ ಇಂದ ಮತ್ತೆ ಕಮ್ಯುನಿಕ್ ಈ ಬುಲೆಟ್ ಇಂದ ತೆಗೆದು ಸ್ವಲ್ಪ ಕ್ವಶನ್ಸ್ ಅನ್ನು ಆಡ್ ಮಾಡಿಟ್ಟಿದ್ದೀನಿ. ಇದು bintomlearning.com ಅಂತ ಹೇಳೋ ವೆಬ್ಸೈಟ್ ನೀವು ವಿಸಿಟ್ ಮಾಡಿ CSET ಅಂತ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿ ನಿಮಗೆ ಏನು ಮಾಡ್ಬೋದು, ನಿಮಗೆ MCQ ಬರೀಬಹುದು. ಸೊ ನಾವು 3 ನಿಮಿಷದಲ್ಲಿ 3 ಮೆಥಡ್ಸ್ ಅನ್ನು ಹೇಳಿದ್ದೀವಿ. ಸೊ ಇನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಕನ್ಸೆಪ್ಟ್ ಎಷ್ಟೇ ನೀವು ಕ್ಲಾರಿಟಿ ಮಾಡಿದ್ರು ಆ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ಒಂದು ಐಡಿಯಾ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮೆಜಾರಿಟಿ ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ಅದು ಆ ಪ್ಯಾಟರ್ನ್ ಇದೆಯಲ್ಲ ಎಕ್ಸಾಮ್ ಯಾವ ತರ ನಾವು ಅದ್ರಾಗೆ ನಿಮಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾವು ಎಕ್ಸಾಮ್ ಹಾಲಿಗೆ ಹೋಗಿ ನಾವು ಬರೆದು ಎಕ್ಸಾಮಿನೇಷನ್ ಬರೀತೀವಿ. ಆದ್ರೆ ಇದು ಸೆಂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆ ಥರ ಏನು ಬರಲ್ಲ. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀವು MCQ ಎಷ್ಟು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ನೀವು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ, ಅಷ್ಟೇ ನಿಮಗೆ ಸ್ಪೀಡ್ ಆಗಿ ನಿಮಗೆ ಎಕ್ಸಾಮಿನೇಷನ್ ಮುಗಿಸ್ಬೋದು. ಎಕ್ಸಾಮಿನೇಷನ್ ಡಿಫಿಕಲ್ಟ್ ಇರುತ್ತಾ ಈಸಿ ಇರುತ್ತಾ ಸೆಕೆಂಡರಿ, ಮ್ಯಾಕ್ಸಿಮಮ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡುವಾಗ ನಮಗೊಂದು ಐಡಿಯಾ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ನಾವು ಡಿಸ್ಕಸ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದು. ಅದು ಒಳ್ಳೆಯದಾಗಿ ಡೆಲಿವರಿ ಮಾಡೋಕ್ಕೆ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ನೀವು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ನೀವು ಫಸ್ಟ್ ಈ ಒಂದು ಚಾನಲ್ಗೆ ವಿಸಿಟ್ ಮಾಡೋದಾದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು CSE EMS CS ಕ್ಲಾಸಸ್ನ ಡೀಟೇಲ್ಸ್ ಎಲ್ಲ ಬೇಸಿಕ್ ಜನರಲ್ ಡೀಟೇಲ್ಸ್ ನಾವು ಈ ಒಂದು ಚಾನಲಲ್ಲಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಉಪಕಾರ ಆಗುತ್ತಾ ಅಂತ ಅಂದ್ಕೊಂಡಿದ್ರೆ ಅವರಿಗೂ ನೀವು ಶೇರ್ ಮಾಡಿ.
ಸೊ ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಆಲ್ ದ ವೆರಿ ಬೆಸ್ಟ್. ನಿಮಗೆ ಏನು ಹೇಳ್ಬೇಕಿದ್ರು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಕ್ಲಾಸಸ್ ಬೇಕಿದ್ರೆ ಅದನ್ನು ನಾವು ರಿಕ್ವೆಸ್ಟ್ ಪ್ರಕಾರ ತೆಗೆದುಕೊಂಡು ನಾವು ಇದೇ ಚಾನಲ್ ನಾವೇನು ಮಾಡ್ತೀವಿ ಅಪ್ಡೇಟ್ ಮಾಡ್ತೀವಿ. ಸೊ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.